Hello everyone, welcome back to my channel. Today we are showing very healthy recipes. Top 2 soups during winter. ನಾವು ಚಳಿಗಾಲದಲ್ಲಿ ಮಾಡಬೇಕಾಗಿರುವಂತಹ ಟಾಪ್ 2 ಸೂಪ್ ರೆಸಿಪೀಸ್ ಯಾವ್ಯಾವುದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಟೊಮ್ಯಾಟೊ ಸೂಪ್, ಒಂದು ಕಾರ್ನ್ ಸೂಪ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮತ್ತು ಹೇಗೆ ಮಾಡೋದು ಪ್ರೊಸೀಜರ್ ಮತ್ತು ಸೂಪ್ಗಳ ಇಂಪಾರ್ಟೆನ್ಸ್, ಬೆನಿಫಿಟ್ಸ್, ಯಾವ್ಯಾವುದರಿಂದ ಮಾಡಬಹುದು ಅದನ್ನೆಲ್ಲ ತಿಳ್ಕೊಳ್ಳೋಣ. ಮೊದಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಕಾರ್ನ್ ಸೂಪ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಾನು ಮೆಕ್ಕೆಜೋಳ ತೊಗೊಂಡು ಬಂದಿದ್ದೆ, ಫ್ರೆಶ್ ಕಾರ್ನ್ ತೊಗೊಂಡು ಬಂದಿದ್ದೆ, ಹಸಿ ಕಾರ್ನ್. ಅದನ್ನು ನಾನು ಈ ಥರ ಸಣ್ಣ ಸಣ್ಣದಾಗಿ ನೀಟಾಗಿ ಬಿಡಿಸ್ಕೊಂಡು 2 ಬೌಲಲ್ಲಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಒಂದು 1/4 ಕಪ್, ಇನ್ನೊಂದು 3/4 ಕಪ್. ಮುಕ್ಕಾಲು ಭಾಗದಷ್ಟು ಕಾರ್ನ್ನ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಕಾಲು ಭಾಗದಷ್ಟು ಕಾರ್ನ್ನ ಇನ್ನೊಂದು ಕಪ್ಪಲ್ಲಿ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಾರ್ನ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಹಾರ್ಟ್ ರಿಲೇಟೆಡ್ ಡಿಸೀಸಸ್, ಇಶ್ಯೂಸ್ ಏನೇ ಇದ್ರೂ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 3/4 ಕಪ್ಪಲ್ಲಿ ಸಪ್ರೇಟ್ ಮಾಡಿಟ್ಕೊಂಡಿರೋ ಕಾರ್ನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊತೀನಿ. 1/4 ಕಪ್ಪಲ್ಲಿರೋ ಕಾರ್ನ್ನ ಹಾಗೆ ಸಪ್ರೇಟಾಗಿ ಇಟ್ಕೊತೀನಿ. ಸೊ 3/4 ಕಪ್ ಹಾಕ್ಕೊಂಡಿರೋ ಕಾರ್ನ್ಗೆ ನಾನು ಗಾರ್ಲಿಕ್ ಕ್ಲೋವ್ಸ್ ಹಾಕೋತಾ ಇದ್ದೀನಿ, ಅಂದರೆ ಸಿಪ್ಪೆ ಸುಲಿದು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ದಳಗಳು ಹಾಕೋತಾ ಇದ್ದೀನಿ. ಅದಕ್ಕೆ ಪೇಸ್ಟ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ಸುಮಾರು ಕಾಲು ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನನ್ನ ಮಗನೂ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಕಾರ್ನ್ ಸೂಪ್ ಮಾಡೋದಕ್ಕೆ. ಯು ಕ್ಯಾನ್ ಸಿ ಹಿಮ್. ಆ್ಯಂಡ್ ದ ಪೇಸ್ಟ್ ಈಸ್ ರೆಡಿ ನಾವು. ಪೇಸ್ಟ್ ತುಂಬ ಚೆನ್ನಾಗಾಗಿದೆ. ಫೈನ್ ಪೇಸ್ಟ್ ಆದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಸೋಸ್ಕೋಬೇಕಾಗತ್ತೆ. ನಾನು ಇದಕ್ಕೆ ಕೆಲವು ತರಕಾರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್, ಆನಿಯನ್, ಬೀನ್ಸ್ ಮತ್ತು ಬೆಳ್ಳುಳ್ಳಿ. ಒಂದು 3 ಬೆಳ್ಳುಳ್ಳಿ ದಳಗಳನ್ನ ಸಿಪ್ಪೆ ಬಿಡಿಸ್ಕೊಂಡು ಫೈನ್ ಚಾಪ್ ಮಾಡಿಟ್ಕೊಂಡಿದ್ದೀನಿ. 1 ಇಂಚಷ್ಟು ಜಿಂಜರ್, ಹಸಿ ಶುಂಠಿ, ಮೆಣಸಿನಕಾಯಿ ಇದೆಲ್ಲವೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಾರ್ನ್ ಸೂಪ್ ಸೇವಿಸೋದ್ರಿಂದ ಪ್ರೋಟೀನ್ ಯಥೇಚ್ಛವಾಗಿ ಸಿಗುತ್ತೆ, ವಿಚ್ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ನಾನು ಇವಾಗ ಒಂದು ರೌಂಡ್ ಬಾಟಮ್ಡ್ ಇರೋದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ, ಸ್ಟೀಲ್ ಯುಟೆನ್ಸಿಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಏನಕ್ಕೆ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ತುಪ್ಪ ವಿಂಟರಲ್ಲಿ ನಮ್ಮ ಬಾಡಿನ ಫ್ರಮ್ ಇನ್ಸೈಡ್ ವಾರ್ಮ್ ಆಗಿಡೋದಕ್ಕೆ ಪ್ರಯತ್ನ ಪಡುತ್ತೆ. ಸೊ ತುಪ್ಪದ ನಂತರ ನಾನಿಲ್ಲಿ ಬೆಳ್ಳುಳ್ಳಿ, ಹಸಿ ಶುಂಠಿ, ಮೆಣಸಿನಕಾಯಿ 3 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸೊ ತುಪ್ಪ ವಿಂಟರಲ್ಲಿ ಗಟ್ಟಿ ಇರೋದ್ರಿಂದ ಮೆಲ್ಟಿಂಗ್ ಪಾಯಿಂಟ್ ಸ್ವಲ್ಪ ನಿಧಾನ ಆಗುತ್ತೆ, ಹೈ ಇದೆ ಅಂತ ಹೇಳ್ಬೋದು. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆನಿಯನ್ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಲೈಕ್ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಬಾಡಿಸ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ನಾವು ಮಾಡ್ತಾ ಇರೋ ಕಾರ್ನ್ ಸೂಪ್ ಶೈನಿಯಾಗಿ ಕಾಣಿಸುತ್ತೆ. ಆಮೇಲೆ ತುಂಬ ಅಪೆಟೈಸಿಂಗ್ ಆಗೂ, ಟೇಸ್ಟಿಗೆ, ಫ್ಲೇವರಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವಾಗ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನು ಈರುಳ್ಳಿ ಹಾಕ್ಕೊಂಡಿರೋದ್ರಿಂದ, ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಸಾಲ್ಟ್, ಅದರಲ್ಲಿ ಸ್ವಲ್ಪ ನೀರಿನ ಅಂಶ, ತರಕಾರಿಯಿಂದ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ವಿಲ್ ಗೆಟ್ ಈಸಿ ಟು ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದ ನಂತರ
ಎಲ್ಲ ವೆಜ್ಜೀಸು ಹಾಕ್ಕೊಂಡಿರೋದ್ರಿಂದ ರಿಚ್ ಇನ್ ಫೈಬರ್, ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ರಿಚ್ ಇನ್ ವಿಟಮಿನ್ಸ್. ಸೊ ಈ ರೆಸಿಪಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಮಾಗಿದೆ ಅಂತ ಅಂದ್ಕೋತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ನಾನು ಸುಮಾರು 2 ಕಪ್ಪಷ್ಟು, ನಾನು ತೋರಿಸ್ತಾ ಇದ್ದೀನಲ್ಲ ಗ್ಲಾಸ್, ಆ ಅಳತೆಗೆ 2 ಗ್ಲಾಸ್ ಹಾಕೋತಾ ಇದ್ದೀನಿ. ವಿಂಟರಲ್ಲಿ ಸೂಪ್ಸ್ ಏನಕ್ಕೆ ಒಳ್ಳೆಯದು ಅಂತ ಅಂದರೆ ಈಸಿ ಟು ಡೈಜೆಸ್ಟ್, ಲಿಕ್ವಿಡ್ ಇರೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ. ವಿಂಟರಲ್ಲಿ ಎಂಜೈಮಿಕ್ ಆ್ಯಕ್ಟಿವಿಟಿ ಮತ್ತು ಡೈಜೆಷನ್ ತುಂಬ ಸ್ಲೋ ಆಗುತ್ತೆ. ಸೊ ಆ ಕಾರಣದಿಂದ ಇಟ್ ಈಸ್ ವೆರಿ ಗುಡ್ ಟು ಈಟ್ ಆರ್ ಕನ್ಸ್ಯೂಮ್ ವೆರಿ ಲೈಟ್ ಫುಡ್. ಲೈಟ್ ಫುಡ್ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇವಾಗ ಮಾಡಿಟ್ಕೊಂಡಿರೋ ಪೇಸ್ಟ್, ಕಾರ್ನ್ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ನೀರೂ ಚೆನ್ನಾಗಿ ಕುದೀತಾ ಇತ್ತು ನಾನು ಹಾಕೊಳ್ಳುವಾಗ. ಇವಾಗ ಒಂದು ಲೈಟಾಗಿ ಕ್ವಿಕ್ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸೂಪ್ ಸೇವಿಸೋದ್ರಿಂದ ಇಟ್ ವಿಲ್ ಕೀಪ್ ಇಸ್ ವಾರ್ಮ್ ಫ್ರಮ್ ಇನ್ಸೈಡ್ ಆ್ಯಂಡ್ ಕ್ಯಾಲೋರೀಸ್ ಕಡಿಮೆ ಇರುತ್ತೆ. ಇವಾಗ ಕಲರ್ಗೋಸ್ಕರ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ. ಟೇಸ್ಟ್ ಬರಬಾರ್ದು. ಅರಿಶಿನದ್ದು ಟೇಸ್ಟ್ ಸಿಕ್ಕರೆ ಅದು ಸೌತ್ ಇಂಡಿಯನ್ ಸಾಂಬಾರು ಥರ ಆಗೋಗ್ಬಿಡುತ್ತೆ. ಸೊ ಮೈಲ್ಡ್ ಫ್ಲೇವರ್ ಬರಬೇಕು ಅಷ್ಟೇ. ಒಂದು ಚಿಟಿಕೆ ಅರಿಶಿನದಿಂದ ಲುಕ್ ಅಟ್ ದ ಕಲರ್, ಬ್ರೈಟ್ ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ತುಂಬ ಪ್ಲೇನ್ ಅಂತ ಅನ್ಸಿದ್ರೆ ಚಿಟಿಕೆ ಅರಿಶಿನ ಹಾಕೋಬೋದು. ಅದಾದಮೇಲೆ ಸೂಪ್ಸಿಂದ ಇಟ್ ವಿಲ್ ಸಪೋರ್ಟ್ ಯುವರ್ ಇಮ್ಯೂನ್ ಸಿಸ್ಟಮ್. ನಾವು ಅರಿಶಿನ ಹಾಕೋತೀವಿ, ಮತ್ತು ಗಾರ್ಲಿಕ್ ಹಾಕ್ಕೊಂಡಿದ್ದೀವಿ, ಜಿಂಜರ್ ಹಾಕ್ಕೊಂಡಿದ್ದೀವಿ, ಅದಾದಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೋತೀವಿ. ಇವಾಗ ಕಾರ್ನ್ ಹಾಗೆ ಬಾಯಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು 1/4 ಕಪ್ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಲ್ಲ, ಅದನ್ನು ಹಾಕ್ಕೊಂಡಿದ್ದೆ. ಚೆನ್ನಾಗಿ ಕುದಿ ಬರಬೇಕು ಇವಾಗ. ಸೊ ಕಾರ್ನ್ಗೆ ಅಷ್ಟು ಈಟಾದರೆ ಸಾಕು, ಬೆಂದೋಗ್ಬಿಡುತ್ತೆ. ದೆನ್ ಇವಾಗ ಫ್ರೆಶ್ಶಾಗಿ ಕ್ರಷ್ ಮಾಡಿರೋ ಕರಿಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿರೋದು, ಸುಮಾರು ಒಂದು 1/4 ಚಮಚದಷ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಗಾರ್ಲಿಕ್, ಜಿಂಜರ್, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಮತ್ತು ಕರಿಮೆಣಸು ಹಾಕಿರೋದ್ರಿಂದ ಇಟ್ ವಿಲ್ ಬೂಸ್ಟ್ ಯುವರ್ ಇಮ್ಯುನಿಟಿ. ಆಮೇಲೆ ನೇಸಲ್ ಸ್ಟಫಿಂಗ್, ಬ್ಲಾಕಿಂಗ್ ಮತ್ತು ಸೈನಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸೊ ಅದನ್ನು ಬ್ಲಾಕ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕರ್ಕ್ಯುಮಿನ್ ಅನ್ನೋ ಆ್ಯಕ್ಟಿವ್ ಕಾಂಪೊನೆಂಟ್ ಪೆಪ್ಪರಲ್ಲಿ ಇರೋದ್ರಿಂದ ನಮಗೆ ಶೀತ, ಕೆಮ್ಮು, ನೆಗಡಿ, ಥ್ರೋಟ್ ಪೇಯ್ನ್ ಎಂಥ ಪ್ರಾಬ್ಲಮ್ಗಳಿಗೆ ಪೆಪ್ಪರ್ ಯೂಸ್ ಮಾಡಿರೋದ್ರಿಂದ ಯಥೇಚ್ಛವಾಗಿ ಅದರ ಅಂಶ ನಮಗೆ ಬಾಡಿಗೆ ಸಿಗೋ ಹಾಗೆ ಹೆಲ್ಪ್ ಮಾಡುತ್ತೆ. ಸೊ ಪೆಪ್ಪರ್ ಹಾಕಿದಿರಿ ಅಂತಂದರೆ ಸ್ವಲ್ಪ ಅರಿಶಿನ ಹಾಕಿದಿರಿ ಅಂತಂದರೆ ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ಹಾಕಿ. ಸೊ ಬೋತ್ ಆರ್ ಲೈಕ್ ಫ್ರೆಂಡ್ಸ್. ಸೊ ನಾನಿವಾಗ ಟೇಸ್ಟ್ ಮಾಡಿದೆ, ಸ್ವಲ್ಪ ಸಾಲ್ಟ್ ಕಮ್ಮಿ ಅನಿಸಿತ್ತು ಅಂತ ಸ್ವಲ್ಪ ಸಾಲ್ಟ್ ಎಕ್ಸ್ಟ್ರಾ ಹಾಕಿದೆ. ಸೊ ಸ್ಪೈಸಸ್ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಬಿಸಿ ಬಿಸಿಯಾಗಿ ಕುಡಿದ್ರೆ ತುಂಬಾ ಒಳ್ಳೆಯದು. ನಾನು ಆವಾಗಲೇ ಹೇಳ್ದಂಗೆ ಕೆಮ್ಮು, ಶೀತ, ನೆಗಡಿ, ಕಾಮನ್ ಕೋಲ್ಡ್, ಕಾಮನ್ ಫೀವರ್, ವೈರಲ್ ಫೀವರ್, ಈ ಥರ ಏನು ಚಿಕ್ಕ ಪುಟ್ಟ ಕಾಯಿಲೆಗಳು ಬರೋದಿಲ್ಲ. ಸೊ ಸೂಪ್ಸ್ ಎಲ್ಲ ಲೈಟ್ ಆಗಿರೋದ್ರಿಂದ ಡೈಜೆಷನ್ ಈಸಿ ಆಗುತ್ತೆ. ಸ್ಟೊಮಕ್ ಅಪ್ಸೆಟ್ ಆಗೋ ಯಾವುದೇ ರೀತಿಯ ಚಾನ್ಸಸ್ ಕೂಡ ಇರೋದಿಲ್ಲ. ಇದನ್ನು ನೀವು ಮಾಡಿ ಸೇವಿಸಿ ಹೇಗಿದೆ ಅಂತ ಹೇಳಿ. ಸೊ ಕಾರ್ನ್ ಸೂಪ್ ರೆಡಿಯಾಗಿದೆ. ಸರ್ವ್ ಪೈಪಿಂಗ್ ಹಾಟ್. ಡಿಲಿಷಿಯಸ್ ಆಗಿರೋ ಕಾರ್ನ್ ಸೂಪ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು
ನನಗೆ ಕಮೆಂಟ್ ಮಾಡಿ. ನಿಮಗೂ ಇಷ್ಟನಾ ಅಂತ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಕಮೆಂಟ್ ಮಾಡಿ. ನಾನಿವಾಗ ಎರಡನೇ ರೆಸಿಪಿ ಟೊಮ್ಯಾಟೊ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 3 ಟೊಮ್ಯಾಟೊ, 1 ಈರುಳ್ಳಿ, 3 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1 ಗ್ಲಾಸ್ ನೀರನ್ನ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಷಲ್ನ ಮುಂಚೆನೇ ಹಾಕಿಬಿಟ್ಟು ಸುಮಾರು 5ರಿಂದ 6 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಟ್ಟೆ. 1ರಿಂದ 2 ವಿಷಲ್ ಆಯಿತು. ಅಷ್ಟು ವಿಷಲಲ್ಲೇ ನಾವು ತೆಗೆದುಕೊಂಡಿರೋ ತರಕಾರಿಗಳು ತುಂಬ ಚೆನ್ನಾಗಿ ಬೆಂದೋಗುತ್ತೆ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ, ಪ್ರೆಷರ್ ಎಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಿ, ಕುಕ್ಕರ್ನ ಓಪನ್ ಮಾಡಿಬಿಟ್ಟು ಟೊಮ್ಯಾಟೋದು ಸಿಪ್ಪೆ ತೆಗಿಯಲಿಕ್ಕಾದರೆ ತೆಗೆದ್ರೆ ಫೈನ್ ಪೇಸ್ಟ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಸ್ವಲ್ಪ ಸೋಸ್ಕೋಬೇಕಾಗತ್ತೆ. ಟೊಮ್ಯಾಟೊ ಸೂಪ್ ಏನಕ್ಕೆ ಒಳ್ಳೆಯದು ವಿಂಟರಲ್ಲಿ ಅಂತಂದರೆ, ಆ್ಯಸ್ ವಿ ಆಲ್ ನೋ, ನಮಗೆ ಗೊತ್ತಿರೋ ಹಾಗೆ ಟೊಮ್ಯಾಟೋಸ್ ಆರ್ ರಿಚ್ ಇನ್ ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇದೆ, ಫೈಬರ್ ರಿಚ್ ಇದೆ. ಆಮೇಲೆ ಆನಿಯನ್ಸಲ್ಲಿ ಫಾಲಿಕ್ ಆ್ಯಸಿಡ್, ಫಾಲಿಯೇಟ್ಸ್ ರಿಚ್ ಇರುತ್ತೆ. ಬೆಳ್ಳುಳ್ಳಿ ವಿಚ್ ಈಸ್ ವೆರಿ ಗುಡ್ ಫಾರ್ ಆರ್ ಇಮ್ಯೂನ್ ಸಿಸ್ಟಮ್. ಸೊ ಇದೆಲ್ಲದು ನಮ್ಮ ಬಾಡಿಗೆ ಸಿಕ್ಕರೆ ತುಂಬಾ ಒಳ್ಳೆಯದು. ಹಾರ್ಟ್ ಡಿಸೀಸಸ್ ಆಗಲಿ, ಇನ್ಫ್ಲಮೇಷನ್ ಆಗಲಿ, ಒಬೇಸಿಟಿ, ಈ ಥರ ಲಿಕ್ವಿಡ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು. ನಾವು ಮಾಡಿಟ್ಕೊಂಡಿರೋ ಪೇಸ್ಟ್ ಫೈನಾಗಿ ಆಗಿದೆ. ಇವಾಗ ನಾನು ಇನ್ನೊಂದು ಪಾತ್ರೆಗೆ ಆವಾಗಲೇ ಹೇಳಿದಾಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಏನಕ್ಕೆ ತುಪ್ಪ ಅಂತಂದರೆ, ಇಟ್ ವಿಲ್ ಕೀಪ್ ಅಸ್ ವಾರ್ಮ್ ಡ್ಯೂರಿಂಗ್ ವಿಂಟರ್ ಫ್ರಮ್ ಇನ್ಸೈಡ್. ತುಪ್ಪ ಮೆಲ್ಟ್ ಆಗಿದೆ. ಇವಾಗ ಮಾಡಿಟ್ಕೊಂಡಿರೋ ಪೇಸ್ಟ್ ಹಾಕೋಬೇಕು. ನೀವು ಪೇಸ್ಟ್ ಮಾಡ್ಕೊಳ್ಳುವಾಗನೇ ಉಪ್ಪು ಕೂಡ ಹಾಕೋಬೋದು. ನಾನು ಸದ್ಯಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ. ಮಾಡಿಟ್ಕೊಂಡಿರೋ ಪೇಸ್ಟ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ಫ್ಲೋಯಿ ಆಗೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ವೈಲ್ ಸರ್ವಿಂಗ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಬ್ರೆಡ್ ಕ್ರಮ್ಸ್ ಆರ್ ಫ್ರೈಡ್ ಬ್ರೆಡ್ ಚಂಕ್ಸ್ ಅಂತ ಹೇಳ್ಬೋದು. ಅದನ್ನು ಆ್ಯಡ್ ಮಾಡಿದ್ರೆ ಟೊಮ್ಯಾಟೊ ಸೂಪ್ ತುಂಬ ಟೇಸ್ಟಿಯಾಗಿರುತ್ತೆ. ಬಿಕಾಸ್ ಪ್ಲೇನ್ ಅಂತ ಅನಿಸೋದಿಲ್ಲ. ಇವಾಗ ಟೊಮ್ಯಾಟೊ ಸೂಪ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸೂಪ್ಸ್ ಕುಡಿಯೋದ್ರಿಂದ ಡಿಟಾಕ್ಸಿಫಿಕೇಷನ್ ಆಗುತ್ತೆ. ನಮ್ಮ ಬಾಡಿಯಿಂದ ಕಲ್ಮಶಗಳನ್ನ ತೆಗಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಟೊಮ್ಯಾಟೊ ತುಂಬ ಹುಳಿ ಇರೋದ್ರಿಂದ ನಾವು ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋ ನೆಸೆಸಿಟಿ ಇದೆ. ಸೊ ನಾನು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೂಪ್ಸ್ ಹೆಲ್ಪ್ಸ್ ಅಸ್ ಟು ಕೀಪ್ ಆಸ್ ಹೈಡ್ರೇಟೆಡ್. ನಮ್ಮ ಬಾಡಿಗೆ ಯಥೇಚ್ಛವಾಗಿ ನೀರಿನ ಅಂಶ ಪ್ರೊವೈಡ್ ಮಾಡುತ್ತೆ, ತಲುಪಿಸುತ್ತೆ. ಇವಾಗ ನಾನು ಸ್ವಲ್ಪ ಬೆಲ್ಲದ ಪಾಕ, ಸುಮಾರು 1/4 ಟೀ ಚಮಚದಷ್ಟು ಬೆಲ್ಲದ ಪಾಕನ ಹಾಕ್ಕೊಂಡೆ. ವೈ? ಜಸ್ಟ್ ಟು ಬ್ಯಾಲೆನ್ಸ್ ದ ಟೇಸ್ಟ್. ಅದಾದಮೇಲೆ ಸುಮಾರು 1/4 ಟೀ ಸ್ಪೂನ್ ಆಫ್ ಕ್ರಶ್ಡ್ ಪೆಪ್ಪರ್ ಪೌಡರ್. ಕ್ರಶ್ಡ್ ಪೆಪ್ಪರ್ ಪುಡಿ ಮಾಡಿಟ್ಕೊಂಡಿರೋ ಅಥವಾ ಆವಾಗಲೇ ಕ್ರಷ್ ಮಾಡಿಟ್ಕೊಂಡಿರೋ, ಕುಟ್ಟಿಟ್ಕೊಂಡಿರೋ ಕರಿಮೆಣಸನ್ನ ಹಾಕ್ಕೊಂಡೆ. ಸೊ ಇವಾಗ ಟೇಸ್ಟ್ ನೋಡೋಣ ಎಲ್ಲ ಸರಿಯಾಗಿದೆಯಾ ಅಂತ. ನನಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ದಿಸ್ ಈಸ್ ವೆರಿ ಸಿಂಪಲ್ ರೆಸಿಪಿ, ಈಸಿ ಟು ಡೂ, ಆ್ಯಂಡ್ ವಿಂಟರ್ಗೆ ಡಿನ್ನರ್ ಟೈಮಲ್ಲಿ ಸರ್ವ್ ಮಾಡೋಕ್ಕೆ ತುಂಬಾ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಆ್ಯಸ್ ಈಸಿ ಟು ಡೈಜೆಸ್ಟ್, ಟೇಸ್ಟ್ ಈಸ್ ಗುಡ್. ಸೊ ಲುಕ್ ಎಟ್ ದ ಕಲರ್, ಇಟ್ ಈಸ್ ಸೋ ಅಪೆಟೈಸಿಂಗ್. ಇವಾಗಲೇ ಕುಡಿಬಿಡಬೇಕು ಅಂತ ಅನಿಸ್ತಾ ಇದೆ. ಸೊ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ.
ಆರ್ ಯು ಕ್ಯಾನ್ ಆಲ್ಸೋ ಯೂಸ್ ಫ್ರೆಶ್ ಕ್ರೀಮ್ ಅಟ್ ದ ಟಾಪ್. ತುಂಬ ಚೆನ್ನಾಗೂ ಕಾಣಿಸುತ್ತೆ, ಅದನ್ನು ಸೇವಿಸೋದಕ್ಕೂ ತುಂಬ ಖುಷಿಯಾಗುತ್ತೆ. ಸೊ ಇವಾಗ ನಾನು ಮಾಡಿರೋ 2 ರೆಸಿಪಿ, ಟೊಮೆಟೊ ಸೂಪ್ ಮತ್ತು ಕಾರ್ನ್ ಸೂಪ್ ಹೇಗೆ ಬಂತು, ನೀವು ಟ್ರೈ ಮಾಡಿದ್ರಾ, ನಿಮಗಿಷ್ಟನಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ನಾನು ಶೇರ್ ಮಾಡ್ತಾ ಇರೋ ರೆಸಿಪೀಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೆ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Don't forget to like our video, share, comment, and you can also save our video. And at the last,